ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಚ್ 13ನೇ ತಾರೀಕು ಒಂದು ಸೆಲ್ಫ್ ಸ್ಕಿಡ್ ಆಗಿ ಒಂದು ರೋಡ್ ಆಕ್ಸಿಡೆಂಟ್ ಆಗುತ್ತದೆ. ಸೊ ಅದರಲ್ಲಿ ಸಂದೀಪ್ ಕಾಳಗೌಡ ಮಂಜರ್ಗಿ ಎಂಬ ಒಂದು ವ್ಯಕ್ತಿ ಸುಮಾರು 46 ವರ್ಷ ಆರ್ಮಿಯಿಂದ ರಿಟೈರ್ ಆಗಿ ಬಂದು ಇಲ್ಲಿ ಗೋಡಗಿರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಆಕ್ಸಿಡೆಂಟ್ ಅಲ್ಲಿ ಬಿದ್ದಿರ್ತಾರೆ. ಎಮ್ಕಂಡ್ಮಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದು ಒಂದು ಘಟನೆ ಆಗುತ್ತದೆ. ಅಲ್ಲಿಂದ ಅವರನ್ನ ಹುಕ್ಕೇರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರ ವೈಫ್ ಇಲ್ಲಿಲ್ಲ, ನನ್ನ ಗಂಡನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಹೇಳಿಬಿಟ್ಟು JG ಹಾಸ್ಪಿಟಲ್ ಘಟಪ್ರಭಾಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ದೊಡ್ಡ ಗಾಯನೋ ಮೇಜರ್ ಇಂಜುರೀಸ್ ಯಾವುದು ಆಗುವುದಿಲ್ಲ. ಚೆನ್ನಾಗಿ ಮಾತನಾಡಿರ್ತಾರೆ. ನಮ್ಮ ಆಫೀಸರ್ಸ್ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ತಗೊಂಡಿರುವಾಗ ನನಗೆ ಏನಾಗಿಲ್ಲ ಸರ್, ಕೇಸ್ ಯಾವುದು ಬೇಡ ಅಂದ್ರೆ, ಸೆಲ್ಫ್ ಸ್ಕಿಡ್ ಆಗಿದೆ, ಯಾವುದು ಕೇಸ್ ಬೇಡ ಸರ್ ಅಂತ ಹೇಳಿರ್ತಾರೆ. ಸೊ ಬಟ್ 15ನೇ ತಾರೀಕು ಸಾಯಂಕಾಲ ಒಂದು 4:15 ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ರಿಪೋರ್ಟ್ ಆಗಿ ಡೆತ್ ಆಗಿರ್ತಾರೆ. ಹಾಸ್ಪಿಟಲ್ ಅಲ್ಲಿ ಅವರು ಡೆತ್ ಆಗಿದ್ದಾರೆ ಅಂದ್ರೆ ಡಿಕ್ಲೇರ್ ಆಗುತ್ತದೆ. ಡಿಕ್ಲೇರ್ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ ಕಾಣ್ತಾ ಇತ್ತು, ಯಾಕಂದ್ರೆ ಯಾವುದು ವಿಸಿಬಲ್ ಇಂಜುರೀಸ್ ಯಾವುದು ಕಾಣ್ತಾ ಇಲ್ಲ. ಸೊ ಇದರಲ್ಲಿ ಬೇರೆ ಏನೋ ಆಗಿರಬಹುದು ಅಂದ್ರೆ ಒಂದು ಡೌಟ್ ಮೇಲ್ಗಡೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅಲ್ಲಿ ಲೋಕಲ್ ಹಾಸ್ಪಿಟಲ್ ಅಲ್ಲಿ ಬೇಡ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಮಾಡೋಣ ಅಂದ್ರೆ ಬಾಡಿಯನ್ನು ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಆಫೀಸರ್ಸ್ ಇದರಲ್ಲಿ ಜನರಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ಕೆಲವೊಂದು ಪ್ರಶ್ನೆ ಹೇಳ್ತೀವಿ. ಇದರಲ್ಲಿ ಡೌಟ್ ಇರೋದ್ರಿಂದ ಪ್ರಶ್ನೆಯನ್ನು ಜಾಸ್ತಿ ಹೇಳಿದ್ವಿ. ಬೇರೆ ಪಾಯ್ಸನ್ ಯಾವುದು ಕೊಟ್ಟಿದಾರಾ ಇಂತಹ ಡೀಟೇಲ್ ಎಲ್ಲ ಕಳಿಸಿ ನಾವು FSLಕ್ಕೆ ಇಂಟರ್ನಲ್ ಆರ್ಗನ್ಸ್ ವಿಸರ ಅಂದ್ರೆ ಹೇಳ್ತೀವಿ, ಬ್ಲಡ್ ಸ್ಟೈನ್ಸ್ ಮತ್ತು ಹಾರ್ಟ್ ಇರ್ತದೆ, ಲಂಗ್ಸ್ ಇರ್ತದೆ ಮತ್ತು ಕಿಡ್ನಿ, ಇದೆಲ್ಲ ಸೇರಿ ಸ್ಯಾಂಪಲ್ ಅನ್ನು FSLಕ್ಕೂ ಕೂಡ ಕಳಿಸಿರ್ತೀವಿ. ಇದರಲ್ಲಿ ಯಾವುದೇ ವಿಷಯ ಯಾವುದು ಕೊಟ್ಟಿರ್ತಾರ ಈ ಪ್ರಶ್ನೆಯನ್ನು ಕೂಡ ಹೇಳಿದ್ವಿ. ಯಾಕಂದ್ರೆ ಸಡನ್ ಆಗಿ ಚೆನ್ನಾಗಿರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಬಂದಾದ್ಮೇಲೆ ಸ್ವಲ್ಪ ಡೌಟ್ ಮೇಲ್ಗಡೆ ಮಾಡಿದ್ವಿ. ಜನರಲಿ ರೋಡ್ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ರ್ಯಾರ್ಲಿ ಫ್ಯೂ ಕೇಸಲ್ಲಿ ಮಾತ್ರ ನಮಗೆ ಶಾಕ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಅದರ್ವೈಸ್ ಅಂತ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ. ಈ ಕೇಸಲ್ಲಿ ನಮಗೆ ಡೌಟ್ ಇತ್ತು, ಬಟ್ FSL ಇರುವ ಸಂದರ್ಭದಲ್ಲಿ ನಮಗೆ ಏನೂ ಇಲ್ಲ ಅಂದ್ರೆ ಹೇಳಿಬಿಟ್ಟು ಕಳಿಸಿದೀವಿ. ಸ್ಯಾಂಪಲ್ ಎಲ್ಲ ಬಂತು, ದೆನ್ ರಿಪೋರ್ಟು ಬಂತು. ರಿಪೋರ್ಟ್ ಅಲ್ಲಿ ಯಾವುದೇ ಪಾಯ್ಸನ್ ಯಾವುದೂ ಇಲ್ಲ, ಇದು ಹಾರ್ಟ್ ಅಟ್ಯಾಕ್ ಅಂದ್ರೆ ಆಲ್ಮೋಸ್ಟ್ ರಿಪೋರ್ಟ್ ಬಂತು. ಯಾವುದಲ್ಲಿ ಪಾಯ್ಸನ್ ಸ್ಯಾಂಪಲ್ ಯಾವುದೂ ಇಲ್ಲ ಅಂದ್ರೆ ರಿಪೋರ್ಟ್ ಕೊಟ್ಟಿರ್ತಾರೆ. ಸೊ ಇದಾದ ನಂತರ ಅಲ್ಲಿ ಒಂದು ವ್ಯಕ್ತಿ ಪುಂಡಲಿಕ್ ವಿಠಲ್ ಡೊಂಬರ್ ಎಂಬವನ ಒಂದು ಸ್ಟೇಟಸ್ ಹಾಕ್ತಾನೆ. ಸ್ಟೇಟಸ್ ಹಾಕಿಬಿಟ್ಟು ನೀವು ಎಲ್ಲ ಕ್ರೈಮು ನಮ್ಮ ಎಲ್ಲ ಏನೇನು ಆಗಿದೆ ಅಂದ್ರೆ ನನಗೆ ಗೊತ್ತಿದೆ, ಪೊಲೀಸರಿಗೆ ನಾನು ತಿಳಿಸ್ತೀನಿ. ಸೊ ಆಕ್ಸಿಡೆಂಟ್ ಹೆಂಗೆ ಆಯ್ತು, ಅದು ಏನಾಗಿದೆ ಅಂತ ಒಂದು ವೇಗ್ ಆಗಿ ಒಂದು ಸ್ಟೇಟಸ್ ಅನ್ನು ಇಡ್ತಾನೆ. ಅವನು ಯಾರಂದ್ರೆ ಈ ಡೆತ್ ಆಗಿರೋವರೆಗೂ ಪರಿಚಯ ಇರೋವನು. ಡೆತ್ ಆಗಿರುವ ಸಂದೀಪ್ ಕಾಳಗೌಡ ಮಂಜರ್ಗಿಗೆ ಪರಿಚಯ ಇರೋವನು. ಇವನು ಫ್ಯಾಮಿಲಿ ಫ್ರೆಂಡ್ ತರ. ಅವನಾಗಿ ನಂತರ ಅವನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇದರಲ್ಲಿ ಒಂದು ದೊಡ್ಡ ಕ್ರೈಮ್ ಮತ್ತು ಇದರಲ್ಲಿ ಬಹಳಷ್ಟು ಮಂದಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಈ ಕ್ರೈಮ್ ಫಸ್ಟ್ ಆಫ್ ಆಲ್ ಯಾಕೆ ಆಗಿದೆ ಅಂದ್ರೆ, ಇವನು ಪುಂಡಲಿಕ್ ವಿಠಲ್ ಡೊಂಬರ್, ಇವನಕ್ಕೊಂದು 25 ವರ್ಷ. ಇವನು ಇನಿಷಿಯಲಿ ಒಂದು ಪಾವ್ ಬಜಿ, ವಡಾಪಾವ್ ಇದೆಲ್ಲ ಮಾಡ್ಕೊಂಡಿರ್ತಾನೆ. ಅವಾಗ ಈ ರಿಟೈರ್ಡ್ ಆರ್ಮಿ ಪರ್ಸನ್, ಈಗ ಈ ಕೇಸಲ್ಲಿ ಯಾರು ಡೆತ್ ಆಗಿದಾರೋ ಅವರು ಬಂದ್ಬಿಟ್ಟು ಇವನ ಜೊತೆ ಪರಿಚಯ ಮಾಡಿಕೊಂಡು ಸ್ನಾಕ್ಸ್ ತಿಂತಾ ಇರುವ ಸಂದರ್ಭದಲ್ಲಿ ಇಬ್ಬರು ಸೇರಿ ನಾವು ಒಂದು ಹೋಟೆಲ್ ತರ ಸ್ಟಾರ್ಟ್ ಮಾಡೋಣ ಅಂದ್ರೆ ಹೇಳೋ ಸಂದರ್ಭದಲ್ಲಿ ಇಬ್ಬರು ಸೇರಿ ಹಿಡಕಲ್ ಡ್ಯಾಮ್ ಹತ್ರ ಒಂದು ಸಣ್ಣದಾಗಿ ಟೀ ಅಂಗಡಿ ಮತ್ತು ಪೆಟ್ಟಿ ಶಾಪ್ ತರ ಇಟ್ಕೊಂಡು ಇಬ್ಬರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೃತಪಟ್ಟಿರೋರ ಹೆಂಡತಿ ಸುಮಾ ಮಂಜರ್ಗಿ, ಇವ್ರಿಗೊಂದು 36 ವರ್ಷ, ಅವರಿಗೂ ಇವನಕ್ಕೂ ಪರಿಚಯ ಆಗುತ್ತದೆ. ಇದು ಒಂದು 3-4 ವರ್ಷ ಹಿಂದೆಯಿಂದ ಇದು ನಡೀತಾ ಇದೆ. ಇವರು 2023 ಡಿಸೆಂಬರ್ ಅಲ್ಲಿ ಆಲ್ಮೋಸ್ಟ್ ರಿಟೈರ್ ಆಗಿ ಬರ್ತಾರೆ. 2024, 25, 26, ಸೊ 2.5 ವರ್ಷದಿಂದ ಸುಮಾರು ಇವರಿಗೆ ಈ ಪರಿಚಯ ಉಂಟಾಗಿರ್ತದೆ. ಅವಾಗಿಂದ ಈ ಲೇಡಿಗೂ ಪರಿಚಯ ಆಗಿರ್ತದೆ. ಇಬ್ಬರು ಸೇರ್ಕೊಂಡು ಇನ್ಶೂರೆನ್ಸ್ ಮಾಡ್ತಾರೆ. ಮೃತಪಟ್ಟಿರೋರ ಮೇಲ್ಗಡೆ ಇನ್ಶೂರೆನ್ಸ್ ಮಾಡ್ತಾರೆ. SBI ಯಲ್ಲಿ ಒಂದು ಇನ್ಶೂರೆನ್ಸ್ ಮತ್ತು HDFC ಯಲ್ಲಿ 2 ಇನ್ಶೂರೆನ್ಸ್. ಇನ್ಶೂರೆನ್ಸ್ ಒಟ್ಟು ಅಮೌಂಟ್ ಸುಮಾರು 2 ಕೋಟಿ. ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗುವ ಸಂದರ್ಭದಲ್ಲಿ 2 ಕೋಟಿ ಸಿಗ್ತದೆ. ಈ ಇನ್ಶೂರೆನ್ಸ್ ಯಾವ ರೀತಿಯಲ್ಲಿ ಅಂದ್ರೆ ವರ್ಷಕ್ಕೆ ಒಂದು 4 ವರ್ಷ, 5 ವರ್ಷಕ್ಕೆ ಒಂದಲ್ಲಿ SBI ಯಲ್ಲಿ ವರ್ಷಕ್ಕೆ 5 ಲಕ್ಷ ಕಟ್ಟುವುದು,
ಆಫ್ಟರ್ ಐದು ವರ್ಷ ಕಟ್ಟಬೇಕು. 6ನೇ ವರ್ಷ ಬಿಟ್ಟಾದ್ಮೇಲೆ ನೆಕ್ಸ್ಟ್ 7ನೇ ವರ್ಷದಿಂದ ರಿಟರ್ನ್ ಬರ್ತದೆ. ಒಂದು ವೇಳೆ ಈ ಮಧ್ಯದಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ ಕವರೇಜ್ ಸಿಗ್ತದೆ. ಇದೇ ರೀತಿಯಲ್ಲಿ HDFC ಅಲ್ಲಿ ಒಂದು 2 ಇನ್ಶೂರೆನ್ಸ್, 1.6 ಲ್ಯಾಕ್ ಪ್ರತಿ ವರ್ಷ ಕಟ್ಟುವುದು, ಒಂದು 5-6 ವರ್ಷ ಕಟ್ಟುವುದು, ಅದಾದ್ಮೇಲೆ ಬೆನಿಫಿಟ್ ಬರ್ತದೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ದುಡ್ಡು ಬಹಳಷ್ಟು ಬರ್ತದೆ. ಇನ್ನೊಂದು HDFC ಅಲ್ಲಿ 1 ಲಕ್ಷ. ಇದೇ ರೀತಿಯಲ್ಲಿ 3 ಇನ್ಶೂರೆನ್ಸ್ ಪ್ಯಾಕೇಜ್, SBI ಅಲ್ಲಿ 1, HDFC ಅಲ್ಲಿ 2. ಒಟ್ಟು ಸುಮಾರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಒಂದು 2 ಕೋಟಿ ಬರ್ತದೆ. ಆಕ್ಸಿಡೆಂಟ್ ಅಲ್ಲಿ ಇವರು ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಬರ್ತಂದ್ರೆ ಪ್ಲಾನ್ ಮಾಡಿಕೊಂಡು ಇನ್ಶೂರೆನ್ಸ್ ಅನ್ನು ಇವರು ತಯಾರಿ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರಣೆ ನಡೀತಾ ಇದೆ. ಇನ್ಶೂರೆನ್ಸ್ ಮೃತಪಟ್ಟಿರೋರ್ಗೂ ಗೊತ್ತಿಲ್ಲದೆ ಮಾಡಿರೋದಾಗಿ ಒಂದು ತಿಳಿದು ಬರ್ತಾ ಇದೆ. ಗೊತ್ತಿತ್ತು ಅವರೇ ಮಾಡಿದ್ದಾರೆ ಅಂದ್ರೆ ಒಂದು ಸ್ಟೇಟ್ಮೆಂಟ್, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ನಮಗೆ ಬಂದಿದೆ. ಅದನ್ನು ಕೂಡ ಆ ದಾಖಲಾತಿಯಲ್ಲೂ ಕೂಡ ಅವ್ರಿಗೆ ಗೊತ್ತಿದ್ದು ಮಾಡಿದಾರ, ಮೃತಪಟ್ಟಿರೋ ಗೊತ್ತಿಲ್ಲದೆ ಅವರ ಹೆಸರಲ್ಲಿ ಮಾಡಿದಾರ ಎಂಬುದು ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ವಿ. ಸೊ ಅದು ಮುಂದೆ ತನಿಖೆ ಆಗಬೇಕು, ಅದು ತನಿಖೆಯಲ್ಲಿ ಇದೆ. ಸೊ ಇವ್ರಿಗೆ ಅಕ್ರಮ ಸಂಬಂಧ ಮತ್ತು ಇನ್ಶೂರೆನ್ಸ್ ಅಲ್ಲಿ 2 ಕೋಟಿ ಬರ್ತದೆ. ಇದನ್ನು ಇವರು ಪ್ಲಾನ್ ಮಾಡ್ತಾರೆ. ಫಸ್ಟ್ ಆಕ್ಸಿಡೆಂಟ್ ಆಗುತ್ತದೆ. ಆಕ್ಸಿಡೆಂಟ್ ಮಾರ್ಚ್ 13ನೇ ತಾರೀಕು ಆಕ್ಸಿಡೆಂಟ್ ಆಗುತ್ತದೆ. ಆಗುವ ಸಂದರ್ಭದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿಂದ ಘಟಪ್ರಭಾಕ್ಕೆ ಹೋಗ್ತಾರೆ. ಘಟಪ್ರಭಾಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಹೇಳೋ ಸಂದರ್ಭದಲ್ಲಿ ಘಟಪ್ರಭಾಕ್ಕೆ ಇವನ ಮೃತಪಟ್ಟಿರೋ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇರೋವನು ರಿಲೇಟಿವ್ ಒಬ್ಬನ ಅಲ್ಲಿ ಕೆಲಸ ಮಾಡ್ತಾನೆ. ರಾಹುಲ್ ಹನುಮಂತ್ ಜೋಗಿ ಅಂದ್ರ ರಾಹುಲ್ ಹನುಮಂತ್ ಜೋಗಿ JG ಕೋಆಪರೇಟಿವ್ ಹಾಸ್ಪಿಟಲ್ ಅಲ್ಲಿ ಅವನ ಫಾರ್ಮಸಿ ಓದುತ್ತಾ ಇರ್ತಾನೆ, ಅಲ್ಲಿಯೇ ಇರ್ತಾನೆ. ಗವರ್ಮೆಂಟ್ ಹಾಸ್ಪಿಟಲ್ ನಿಂದ ಯಾವುದೇ ಗಾಯ ಇಲ್ಲದೆ ಇರೋನನ್ನು ಘಟಪ್ರಭಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಜನರಲ್ ವಾರ್ಡ್ಗೆ ಹಾಕಲ್ಲ, ಸ್ಪೆಷಲ್ ರೂಮ್ ತಗೊಳ್ತಾರೆ. ಸ್ಪೆಷಲ್ ರೂಮ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ನಂತರ ಸೊ ಇದು ಒಳ್ಳೆ ಅವಕಾಶ ಸಿಕ್ಕಿದೆ, ನಿಮಗೆ ಆಕ್ಸಿಡೆಂಟ್ ಆಯ್ತು, ಇದು ಆಕ್ಸಿಡೆಂಟಲ್ ಡೆತ್ ತರ ತೋರಿಸಬೇಕಂದ್ರೆ ಪ್ಲಾನ್ ಮಾಡ್ತಾರೆ. ಇದಕ್ಕೆ ಇವನು ರಾಹುಲ್ ಎಂಬವನು ಸಜೆಷನ್ ಕೊಡ್ತಾನೆ, ಪಾಯ್ಸನ್ ಕೊಡುವುದಕ್ಕೆ. ಇನ್ಸೆಕ್ಟಿಸೈಡ್ ಪಾಯ್ಸನ್, ಟ್ಯಾಕ್ಟಿಕ್ ಅಂದ್ರೆ ಒಂದು ಪಾಯ್ಸನ್ ಇರ್ತದೆ. ಸೊ ಆ ಪಾಯ್ಸನ್ ಅನ್ನು ಮತ್ತು ರ್ಯಾಟ್ ಪಾಯ್ಸನ್ ಅನ್ನು ಮಿಕ್ಸ್ ಮಾಡಿ ಕೊಡೋಣ ಅಂದ್ರೆ ಪ್ಲಾನ್ ಮಾಡ್ತಾರೆ. ಇದು ಇವನು ರಾಹುಲ್ ಅವನ ಐಡಿಯಾವನ್ನು ಕೊಟ್ಟಿರ್ತಾನೆ. ಆ ಐಡಿಯಾ ಮೇಲ್ಗಡೆ ಈ ಪಾಯ್ಸನ್ ಅನ್ನ ಸಲೈನ್ ಬಾಟಲ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಫಸ್ಟ್ ಇವರೊಂದು ಬೇರೆ ಒಂದು ಸಲೈನ್ ಬಾಟಲ್ ಅಲ್ಲಿ ಫಸ್ಟ್ ಡೇ ಇಂಜೆಕ್ಟ್ ಮಾಡ್ತಾರೆ, 14th. ಅದು ಪ್ರೆಷರ್ ಕಮ್ಮಿ ಇರೋದ್ರಿಂದ ಬಾಡಿ ಒಳಗೆ ಹೋಗಿಲ್ಲ. 15th ಇವರೇ ಸೆಪರೇಟ್ ಒಂದು ಸಲೈನ್ ಬಾಟಲ್ ತಗೊಂಡ್ ಬರ್ತಾರೆ. ಯಾಕಂದ್ರೆ ರೆಗ್ಯುಲರ್ ಸಲೈನ್ ಬಾಟಲ್ ಹಾಸ್ಪಿಟಲ್ ಅವರು ತಗೊಂಡು ಹೋಗಿ ಬಿಡ್ತಾರೆ, ಮತ್ತು ಬೇರೆ ಯಾರಿಗೂ ಸಮಸ್ಯೆ ಬಂದ್ಬಿಡ್ತಂದ್ರೆ ಗೊತ್ತಾಗಿಬಿಡ್ತಂದ್ರೆ ಹೇಳ್ಬಿಟ್ಟು ಇವನೇ ಒಂದು ಸಲೈನ್ ಬಾಟಲ್ ಅನ್ನು ತಯಾರಿ ಮಾಡಿ ಅದರಲ್ಲಿ ಟಿಕ್ ಟಾಕ್ ಅಂದ್ರೆ ಒಂದು ಪಾಯ್ಸನ್ ಇರ್ತದೆ, ಇನ್ಸೆಕ್ಟಿಸೈಡ್ ಪಾಯ್ಸನ್, ಅದನ್ನು ಕೊಡ್ತಾನೆ. ಸೊ ಜೊತೆಗೆ ಸ್ಲೀಪಿಂಗ್ ಪಿಲ್ ಅನ್ನು ಕೊಟ್ಟಿರ್ತಾರೆ ಅವನಿಗೆ. ಇದನ್ನು ಕೊಟ್ಟಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ತರ ಆಗಿರ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ತಾಸಲ್ಲಿ ಮೃತಪಟ್ಟಿರೋದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಟಿಕ್ ಟಾಕ್ ಪಾಯ್ಸನ್ ಆದ್ಮೇಲೆ ಇದು ಪೆಸ್ಟಿಸೈಡ್ ಇರ್ತದೆ, ಇದು FSL ರಿಪೋರ್ಟ್ ಅಲ್ಲಿ ಬರಬೇಕು. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ FSL ಅಲ್ಲಿ ಕಾಂಪ್ರಮೈಸ್ ಆಗಿರೋದು ಗೊತ್ತಾಗಿದೆ. FSL ಅಲ್ಲಿ ಈ ಡಾಕ್ಯುಮೆಂಟ್ ಅನ್ನು ಎಡಿಟ್ ಮಾಡಿ ಟೆಸ್ಟ್ ಅಲ್ಲಿ ಬಂದಿರೋದ ರಿಸಲ್ಟ್ ಅನ್ನ ಚೇಂಜ್ ಮಾಡಿ ಕೊಟ್ಟಿರೋದು ಕಂಡು ಬಂದಿರ್ತದೆ. ಇದನ್ನ ಹೆಂಗೆ ನೀವು ಕಂಡುಹಿಡಿದಿದ್ದೀರ ಅಂತ ಹೇಳೋ ಸಂದರ್ಭದಲ್ಲಿ ಸೊ ಇದರಲ್ಲಿ ಫಸ್ಟ್ ಮೃತಪಟ್ಟಿರೋ ಹೆಂಡತಿ ತಾಯಿ ಸುಮಾ, ಅವರ ತಾಯಿ ಅವರು ಹೆಲ್ತ್ ವರ್ಕರ್ ಆಗಿ ಇದಕ್ಕೆ ಹಿಂದೆ ಕೆಲಸ ಮಾಡಿರ್ತಾರೆ. ಅವರು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇಡಕಲ್ ಡ್ಯಾಮ್ ಅಲ್ಲಿ ಬಸವರಾಜ್ ರಾಮಚಂದ್ರ ಬಸ್ಮೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇರ್ತಾರೆ. ಅವನ ಜೊತೆ ಅಪ್ರೋಚ್ ಮಾಡ್ತಾರೆ. ಸೊ ಇಂತಾಗ ಒಂದು ತಪ್ಪಾಗಿದೆ, ತಾಯಿಗೂ ಗೊತ್ತಾಗುತ್ತದೆ, ನಾನು ಒಂದು ತಪ್ಪು ಮಾಡಿದೆನಂದ್ರೆ ತಾಯಿಗೂ ಈ ಲೇಡಿ ಹೇಳಿರ್ತಾಳೆ. ಹೇಳಿ ಆದ್ಮೇಲೆ ತಾಯಿ ತನ್ನ ಮಗಳನ್ನು ಸಹ ಕಾಪಾಡ್ಕೊಳ್ಳೋದಕ್ಕಾಗಿ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅವನ ಕಡೆ ಹೋಗಿ ಅಪ್ರೋಚ್ ಮಾಡ್ತಾರೆ. ಇದನ್ನು ಏನ್ ಮಾಡೋದು ಮುಂದಿನ ದಿವಸಗಳಲ್ಲಿ ರಿಪೋರ್ಟ್ ಬಂದ್ಬಿಡ್ತದೆ ಅಂದ್ರೆ ಹೇಳಿಬಿಟ್ಟು ಮಾಡುವಾಗ ಅವನು ಅಲ್ಲಿಂದ ಅವನಿಗೆ ಗೊತ್ತಿರುವ ಅಶೋಕ್ ಗುಜ್ನಾಳ್ ಅಂದ್ರೆ ಒಬ್ಬನ ಇರ್ತಾನೆ. ಅಶೋಕ್ ಗುಜ್ನಾಳ್ ಬೆಳಗಾಂ ಕಮಿಷನರ್ ಆಫೀಸಲ್ಲಿ FDA ವಾಗಿ ಕೆಲಸ ಮಾಡ್ತಾನೆ. ಇವನು ಸಂಬಂಧಿಕರ ಬಸವರಾಜ್ ಆ ಮೆಡಿಕಲ್ ಪ್ರಾಕ್ಟೀಸ್ನರು ಅಶೋಕ್ ಗುಜ್ನಾಳ್ ಸಂಬಂಧಿಕರ ಇರ್ತಾರೆ. ಅದರಿಂದ ಇವನನ್ನು ಅಪ್ರೋಚ್ ಮಾಡಿರ್ತಾನೆ, ಅಶೋಕ್ ಗುಜ್ನಾಳ್ ಅನ್ನು ಅಪ್ರೋಚ್ ಮಾಡಿರ್ತಾರೆ. ಅಶೋಕ್ ಗುಜ್ನಾಳ್ ಮತ್ತು ಅಪ್ಪಾ ಸಾಹೇಬ್ ಫಕ್ರುದ್ದೀನ್ ನಾಯಕ್ವಾಡಿ ಅಂದ್ರೆ FSL ಅಲ್ಲಿ ಪ್ಯೂನ್ ಒಬ್ಬನ ಇರ್ತಾನೆ.
ಅವನನ್ನು ಅಪ್ರೋಚ್ ಮಾಡ್ತಾರೆ. FSL ರಿಪೋರ್ಟ್ ಅನ್ನು ಅಪ್ಪ ಸಾಹೇಬ್ ಫಕ್ರುದ್ದೀನ್ ನಾಯಕ್ವಾಡಿ, FSL ಅಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡುವನು. ಇವನನ್ನು ಅಪ್ರೋಚ್ ಮಾಡಿ ರಿಪೋರ್ಟ್ ಅನ್ನು ಚೇಂಜ್ ಮಾಡಬೇಕಂದ್ರೆ ಇಲ್ಲ ಸಂದರ್ಭದಲ್ಲಿ ಅವನ ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಸ್ವಾಮಿ ಮಠ ಅಂದ್ರೆ ಒಬ್ಬನು, ಅವನನ್ನು ಅಪ್ರೋಚ್ ಮಾಡ್ತಾನೆ. ಇವನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡುವವನು ಚೆನ್ನಯ್ಯ. ಅವನನ್ನು ಅಪ್ರೋಚ್ ಮಾಡಿ ಆದ್ಮೇಲೆ ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಂದ್ರೆ ಇರ್ತಾನೆ, ಇವನನ್ನು ಅಪ್ರೋಚ್ ಮಾಡ್ತಾರೆ. ಸೊ ಫೈನಲಿ ಈ ರಿಪೋರ್ಟ್ ಅನ್ನು ಕೊಟ್ಟಿರೋದು ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಈ ನಾಗರಾಜ್ ರಿಪೋರ್ಟರ್ ಅನ್ನು ತಯಾರು ಮಾಡಿ ತೋರಿಸಿರೋದನ್ನ ಎಲ್ಲ ದಾಖಲಾತಿಗಳನ್ನ ಚೆನ್ನಯ್ಯಕ್ಕೆ ಗೊತ್ತಿರ್ತದೆ. ರಿಪೋರ್ಟ್ ಕೊಡೋದಕ್ಕೆ ಮುಂಚೆ ಇಂತಗ ರಿಪೋರ್ಟ್ ಬಂದ್ಬಿಟ್ಟಿದೆ, ಈಗ ಹಣವನ್ನು ಕೊಡಿ ಅಂದ್ರೆ ಹಣವನ್ನು ಈಸ್ಕೊಳ್ತಾರೆ. ಸೊ ಹಣವನ್ನು ಈಸ್ಕೊಂಡು ಇವರು ರಿಪೋರ್ಟ್ ಅನ್ನು ಚೇಂಜ್ ಮಾಡಿರ್ತಾರೆ. ನಾಗರಾಜ್, PM ನಾಗರಾಜ್. ಅಮೌಂಟ್ ಇದರಲ್ಲಿ ಒಟ್ಟು ಸುಮಾರು 3 lakhs ಇಂದ ಜಾಸ್ತಿ ಇದೆ. ಸಚಿನ್ ಸೊ ಇದರಲ್ಲಿ ಒಂದು 3 lakhs ಇಂದ ಜಾಸ್ತಿ ಒಬ್ಬರೊಬ್ಬರಿಗೆ ಎಲ್ಲ ಜನರಿಗೂ ಸೇರಿ ಒಂದು more than 3 lakhs ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಇದು ರಿಪೋರ್ಟ್ ಅನ್ನು ಕೊಟ್ಟಿರೋದು PM ನಾಗರಾಜ್. ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಮೂಲಕ ಅಪ್ರೋಚ್ ಆಗಿರ್ತಾರೆ. ಫಸ್ಟ್ ಪ್ಯೂನ್ ಮೂಲಕ ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ಸೀನಿಯರ್ ಸೈಂಟಿಫಿಕ್ ಆಫೀಸರ್ಗೆ ಅಪ್ರೋಚ್ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಅಶೋಕ್ ಗುಜ್ನಾಳ್ ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸಲ್ಲಿ FDI ಕೆಲಸ ಮಾಡುವ ಇವನು ಇನ್ವಾಲ್ವ್ ಆಗಿರ್ತಾನೆ. ಸೊ ಇದನ್ನ ಪುಂಡಲಿಕ್ ಇದು ಒಂದು ರೀತಿಯಲ್ಲಿ ಇವನು ಅಪ್ರೋಚ್ ಮಾಡಿದಾನೆ. ಪುಂಡಲಿಕ್ ವಿಠಲ್ ಡೋಂಬರ್ ಅವನ ಹೆಂಡತಿ ಜೊತೆ ಸಂಬಂಧ ಇರೋನು, ಮೃತಪಟ್ಟಿರೋರ ಹೆಂಡತಿ ಜೊತೆ ಸಂಬಂಧ ಇರೋ ಅವನಿಗೆ ಫ್ರೆಂಡ್ ಒಬ್ಬನ ಇರ್ತಾನೆ, ಸಚಿನ್ ಅಂದ್ರೆ ಒಬ್ಬನ ಇರ್ತಾನೆ. ಸೊ ಸಚಿನ್ ಅವನಕ್ಕೂ ಈ ಮಾಹಿತಿಯನ್ನು ತಿಳಿಸಿರ್ತಾನೆ. ಆ ಸಚಿನ್ ಅವನು ಈ ಲೇಡಿಯನ್ನು ಎದುರಿಸಿ ಎಕ್ಸ್ಟಾರ್ಷನ್ ಪ್ರಯತ್ನ ಮಾಡಿದ್ದಾನೆ. ಮಾಹಿತಿ ಗೊತ್ತಿದೆ, ಇಂತಾಗ FSL ಎಡಿಟ್ ಮಾಡಿದ್ದಾರೆ ಎಲ್ಲ ಗೊತ್ತಾದ್ಮೇಲೆ ಸೊ ಈ ಲೇಡಿ ಕಡೆ ಇವನ್ ಸಚಿನ್ ಮತ್ತೆ ಅವನ ಫ್ರೆಂಡ್ಸ್ ಕೆಲವೊಬ್ಬರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಅವರು ಇನ್ನು ಬಹಳಷ್ಟು ಇನ್ನೂ ಒಂದು 2-3 ಜನ ಇದ್ದಾರೆ, ಇವರಿಗೆ ಈ ಮಾಹಿತಿ ಗೊತ್ತಿದ ನಂತರ ಅದನ್ನು ಉಪಯೋಗಿಸ್ಕೊಂಡು ಹಣವನ್ನು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಅವನ ಅಕ್ಯೂಸ್ಡ್ ನಂಬರ್ 2 ಪುಂಡಲಿಕ್ ಅವನ ಫ್ರೆಂಡ್ ಒಬ್ಬನ ಸಚಿನ್ ಅನ್ನು ಕೂಡ ಅರೆಸ್ಟ್ ಆಗಿದ್ದಾನೆ. ಸಚಿನ್ ಸೊ ಇವನ್ ಆಲ್ರೆಡಿ ಸುಮಾರು 4 ಲಕ್ಷಕ್ಕೆ ಇಂತಾಗ ಯೂಟ್ಯೂಬರ್ಸ್ ಹೆಸರಲ್ಲಿ ಪ್ರೈವೇಟ್ ಮೀಡಿಯಾ ಇಲ್ಲ ಮಾಹಿತಿ ಅದು ಬಗ್ಗೆ ಈಗ ಫಸ್ಟ್ ಪ್ರೈಮ ಫೇಸಿ ನಾವು ಮರ್ಡರ್ ಕೇಸ್ ಬಗ್ಗೆ ಗಮನ ಕೊಟ್ಟಿದ್ದೀವಿ. ಈಗ ಈ ಎಕ್ಸ್ಟಾರ್ಷನ್ ಕೇಸಲ್ಲಿ ಇನ್ನೂ ಕೆಲವೊಬ್ಬರು ಇದ್ದಾರೆ. ಈಗ ಸಚಿನ್ ಯೂಟ್ಯೂಬರ್ ಅಲ್ಲ, ಇನ್ನೊಬ್ಬ ಯೂಟ್ಯೂಬರ್ ಇದ್ದಾರೆ. ಸೊ ಅದನ್ನು ವಿಚಾರಣೆ ನಡೀತಾ ಇದೆ. ಈಗ ಹೆಸರು ಹೇಳುವುದು ಇನ್ವೆಸ್ಟಿಗೇಷನ್ ಅಲ್ಲಿ ಎಫೆಕ್ಟ್ ಆಗುತ್ತದೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇದೆ. ವಿಲ್ ಅರೆಸ್ಟ್ ಇದು ಬರೋ 9 ಜನ ಅರೆಸ್ಟ್ ಆಗಿದ್ದಾರೆ. ರಾಹುಲ್ ಅಂದ್ರೆ ಒಬ್ಬನನ್ನು ಅರೆಸ್ಟ್ ಮಾಡಿದೀವಿ. ಅವನ ಈ ಪಾಯ್ಸನ್ ಅನ್ನು ಕೊಡುವ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಹೇಳಿರುವ ರಾಹುಲ್ ಅನ್ನು ಅರೆಸ್ಟ್ ಮಾಡಿದೀವಿ. ರಾಹುಲ್ ಸಂಬಂಧಿಕನು ಪುಂಡಲಿಕ್ ಸುಮಾರು ಸೇರಿ ಮಾಡಿರೋರು. ಇವನ ರಾಹುಲ್ ಅವನು ಪುಂಡಲಿಕ್ ಅವನ ರಿಲೇಟಿವ್. ಇಲ್ಲ ಸೊ ಅದನ್ನು ಕೂಡ ವಿಚಾರಣೆ ಮಾಡ್ತಾ ಇದೀವಿ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಯಾರು ಬೇಕಾದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಿ ಅಂದ್ರೆ ಅಡ್ಮಿಟ್ ಮಾಡಿರ್ತಾರೆ. ಬಟ್ ಈ ಕೇಸಲ್ಲಿ ಇಲ್ಲ ಬೇರೆ ಯಾರು ಶಾಮಿಲ್ ಆಗಿರ್ತಾರೆ ಅಂದ್ರೆ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ವಿಚಾರಣೆ ಇನ್ನ ನಡೀತಾ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಇನ್ನೂ ಬಹಳಷ್ಟು ವಿಚಾರಣೆ ಇನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಇನ್ವೆಸ್ಟಿಗೇಷನ್ ಇನ್ನು ಇಷ್ಟೇ ಅಂದ್ರೆ ನಾನು 9 ಜನ ಅರೆಸ್ಟ್ ಆಗಿದ್ದಾರೆ. ಈ ಕೇಸಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಹೇಳಿಲ್ಲ. ಇನ್ನ ಇದರಲ್ಲಿ ಈ ಕೇಸನ್ನು ಯೂಸ್ ಮಾಡಿಕೊಂಡು ಹಣ ಪಡೆಯೋದಕ್ಕೆ ಪ್ರಯತ್ನ ಮಾಡಿರೋ ಕೆಲವೊಬ್ಬರು ಇದ್ದಾರೆ ಅಂದ್ರೆ ನಮಗೆ ಮಾಹಿತಿ ಇದೆ. ಬಟ್ ಅದು ಇದು ಬೇರೆ ಸುಮಾರು 7.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕೊಲೆ ಆದ್ಮೇಲೆ ಕೊಲೆಯನ್ನು ಮುಚ್ಚುವುದಕ್ಕೆ ಕೊಲೆಯನ್ನು ಉಪಯೋಗ ಮಾಡಿಕೊಂಡು ಆ ಲೇಡಿ ಕಡೆಯಿಂದ
ಸುಮಾರು ಒಂದು 4 ಲಕ್ಷ ಎದುರಿಸಿ ತಗೊಂಡಿರೋದು, ಬೇರೆ ಬೇರೆ ಇಲ್ಲ ಡಿಮ್ಯಾಂಡ್ಸ್ ಇಟ್ಟಿರೋದು, ಲೈಂಗಿಕ ಡಿಮ್ಯಾಂಡ್ಸ್ ಇಟ್ಟಿರೋದು, ಇದೆಲ್ಲ ಕೂಡ ಬರ್ತಾ ಇದೆ. ವಿಚಾರಣೆ ಇನ್ನೂ ನಡೀತಾ ಇದೆ. ಅದು ಇದಕ್ಕೆ ಮುಂಚೆನೆ ಮಾಡಿ ಆ ಲೇಡಿಯನ್ನು ಎದುರಿಸುವುದಕ್ಕೆ ಯೂಸ್ ಮಾಡಿರುವ ವಿಡಿಯೋ. ಆ ಲೇಡಿ ಕಡೆಯಿಂದ ಹಣವನ್ನು ವಸೂಲಿ ಮಾಡೋದಕ್ಕೆ ಆ ಲೇಡಿಯನ್ನು ಮರ್ಡರ್ ಅಕ್ಯೂಸ್ಡ್ ಅಂದ್ರೆ ತೋರಿಸಿ ಅವ್ರಿಗೆ ಮಾತ್ರ ಫಸ್ಟ್ ಇನಿಷಿಯಲಿ ಆ ವಿಡಿಯೋವನ್ನು ಕಳಿಸಿರ್ತಾರೆ. ಇಂಟರ್ಮಿಡಿಯೇಷನ್, ಬ್ರೋಕರೇಜ್, ಇಂತಹ FSL ರಿಪೋರ್ಟ್ ಅನ್ನು ತಿದ್ದುಪಡಿ ಮಾಡುವುದಕ್ಕೆ ಇನ್ವಾಲ್ವ್ ಆಗಿರೋದು. ಸೊ ಅದು ಇದು ಬರೀ ನಮಗೆ ಈ ಕೇಸಲ್ಲಿ ಇರೋ ಮಾಹಿತಿ ಪ್ರಕಾರ ಈ ಕೇಸಲ್ಲಿ 100% ಇನ್ವಾಲ್ವ್ ಆಗಿರೋರು. ಸೊ ಇವರು ಈ ಕೇಸಲ್ಲಿ ಇರುವ ಎಲ್ಲರೂ ಕೂಡ ಒಂದು ಕೈಂಡ್ ಆಫ್ ರಿಲೇಷನ್ಸ್. ಈಗ ಡಾಕ್ಟರ್ ಫಸ್ಟ್ ಒಬ್ಬನ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಮೂಲಕ ಫಸ್ಟ್ ಅಪ್ರೋಚ್ ಮಾಡ್ತಾರೆ. ಅವನ ಈಗ ವಿಕ್ಟಿಮ್ ಅವರ ಹೆಂಡತಿ ತಾಯಿಗೆ ಗೊತ್ತಿರುವವನು, ಅದು ಮೂಲಕ ರಿಲೇಟಿವ್ ಆಗಿರುವ FSL ನಮ್ಮ ಕಮಿಷನರ್ ಆಫೀಸಲ್ಲಿ ಗುಜರಾಲ್ ಅಂದ್ರೆ ಕೆಲಸ ಮಾಡೋನು, ಅವನನ್ನು ಅಪ್ರೋಚ್ ಮಾಡಿ ಅಲ್ಲಿಂದ ಮುಂದೆ ಹೋಗಿದೆ FSL. ಯಾರು? ಪುಂಡಲಿಕ್ ಮತ್ತು ಸುಮಾ ಮಧ್ಯದಲ್ಲಿ ದುಡ್ಡಿನ ಕಮಿಟ್ಮೆಂಟ್ 2 ಕೋಟಿ ಈಗ ಇನ್ಶೂರೆನ್ಸ್ ಅಮೌಂಟ್ ಬರ್ತದೆ. ಅದರಲ್ಲಿ ಎಷ್ಟು ಕೊಡ್ತೀನಿ ಅಂದ್ರೆ ಹೇಳ್ಬಿಟ್ಟು ಅವ್ರ ಮಧ್ಯದಲ್ಲಿ ಅಗ್ರಿಮೆಂಟ್ ಇದೆ. ಇಬ್ಬರು ಸೇರಿನೇ ಕೊಲೆ ಮಾಡಿರೋದು. ಸೊ ಅದರಲ್ಲಿ ಇಬ್ಬರು ಡಿಮಾಂಡ್ ಇಟ್ಟಿರೋದು ಕಂಡು ಬಂದಿರ್ತದೆ. ಸೊ ಅದು ಇದೆ, ದುಡ್ಡು ಕೊಟ್ಟಿಲ್ಲ, ಸೊ ಇಷ್ಟು ಡಿಮಾಂಡ್ ಇಟ್ಟು ಪ್ರಕರಣ ಮಾಡಿರೋದು. ಅದು ಜೊತೆಗೆ ಅವ್ರ ಫ್ರೆಂಡ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಎಷ್ಟು ಪಡೆಯಕ್ಕಾಗುತ್ತದೋ ಅಷ್ಟು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ಶೂರೆನ್ಸ್ ಹಣ ಇನ್ನೂ ಬಂದಿಲ್ಲ. ಇದರಲ್ಲಿ ಫಸ್ಟ್ ಇವನಿಗೆ ಸ್ಲೀಪಿಂಗ್ ಪಿಲ್ ಕೊಟ್ಟಿದ್ದಾರೆ. ಸ್ಲೀಪಿಂಗ್ ಪಿಲ್ ಫಸ್ಟ್ ಕೊಟ್ಟಿದ್ದಾರೆ. ಸೊ ಸ್ಲೀಪಿಂಗ್ ಪಿಲ್ ಕೊಟ್ಟಿ ಆದ್ಮೇಲೆ ಇದು ಹಾಸ್ಪಿಟಲ್ದು ಯೂಸ್ ಮಾಡಿಲ್ಲ. ಈ ಸಲೈನ್ ಬಾಟಲ್ ಹಾಸ್ಪಿಟಲ್ ಸಲೈನ್ ಬಾಟಲ್, ಇವರೇ ಯೂಸ್ ಮಾಡಿರೋ ಸಲೈನ್ ಬಾಟಲ್. ಹಾಸ್ಪಿಟಲ್ ಒಂದು ನಿಮಿಷ, ಸಲೈನ್ ಬಾಟಲ್ ಹಾಸ್ಪಿಟಲ್ ನಿಂದ ಕೊಟ್ಟಿರೋ ಸಲೈನ್ ಬಾಟಲ್ ಅಲ್ಲ. ಸ್ಪೆಷಲ್ ರೂಮ್ ಕೊಡುವುದು ಯಾರು ಬೇಕಾದ್ರೆ ನಾವು ಕನ್ವೀನಿಯಂಟ್ ಆಗಿ ಈಗ ಇರೋದಲ್ಲಿ ಯಾವ ರೂಮ್ ಅಲ್ಲಿ ಇರಬೇಕಂದ್ರೆ ಅದು ಪೇಷಂಟ್ ಚಾಯ್ಸ್. ಯಾವುದೇ ಹಾಸ್ಪಿಟಲ್ ಹೋಗ್ತೀವಿ ಅಂದ್ರೆ ವಾರ್ಡ್ ಅಲ್ಲಿ ಇರಬೇಕಾ, ರೂಮ್ ಕೊಡಬೇಕಾ, ಡಿಲಕ್ಸ್ ರೂಮ್, ಅದು ಪೇಷಂಟ್ ಚಾಯ್ಸ್ ಇರ್ತದೆ. ಅಲ್ಲ ಸರ್, ನಾವು ಡಾಕ್ಟರ್ ಚೆಕ್ಅಪ್ ಮಾಡ್ಲೇಬೇಕು. ಹಾಸ್ಪಿಟಲ್ಗೆ ಹೋದ್ಮೇಲೆ ಒಬ್ಬ ರೋಗಿ ಬಂದಾನಂದ್ರೆ ಡಾಕ್ಟರ್ ಚೆಕ್ ಮಾಡ್ಲೇಬೇಕು. ಸೊ ಚೆಕ್ ಮಾಡಿದಾಗ ಗೊತ್ತಾಗ್ತದೆ. ಇಲ್ಲ, ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ನಮಗೆ ಇನಿಷಿಯಲ್ ಸಸ್ಪಿಷನ್ ಡಾಕ್ಟರ್ ಕೂಡ ಹೇಳಿದ್ದಾರೆ, ಸರ್ ಇದು ಸಡನ್ ಆಗಿ ಆಗಿದೆ, ಇಂತಾಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಏನು ಯೋಚನೆ ಮಾಡಿದ್ವಿ, ಒಂದು ಸ್ಟ್ರಾಂಗ್ಲೇಟ್ ಮಾಡಿರಬಾರ್ದು, ಪಿಲ್ಲೋ ಮೊಗಕ್ಕೆ ಹಾಕಿ ಆಗುವಾಗ ಸ್ಟ್ರಗಲ್ ಮಾರ್ಕ್ಸ್ ಇರುತ್ತದೆ. ಸ್ಟ್ರಗಲ್ ಮಾರ್ಕ್ಸ್ ಪ್ರೈಮ ಫೆಸಿ ಮುಖದಲ್ಲಿ ಇಲ್ಲ ಬಾಡಿಯಲ್ಲಿ ಎಲ್ಲಿ ಕಾಣ್ತಾ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಏನಿರ್ತದೆ, ಪಾಯ್ಸನ್ ಕೊಟ್ಟಿರಬಹುದು. ಪಾಯ್ಸನ್ ಕೊಟ್ಟಿರೋದಕ್ಕೆ ಎನಿವೆ FSL ಅಲ್ಲಿ ಬಂದ್ಬಿಡ್ತದೆ, 100% FSL ಅಲ್ಲಿ ಬಂದ್ಬಿಡ್ತದೆ. ಆ ಧೈರ್ಯದಲ್ಲಿ ಪೊಲೀಸರು ಏನ್ ಮಾಡ್ತೀವಿ, ಎಸ್ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಪೋಸ್ಟ್ ಮಾಡಬೇಡ, ಅಲ್ಲಿ ಲೋಕಲ್ ಡಾಕ್ಟರ್ ಒಬ್ಬರು ಕೂಡ ಹೇಳಿದ್ದಾರೆ, ಸರ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಸ್ವಲ್ಪ ಸಸ್ಪಿಷನ್ ಇರ್ತದೆ. ಇಂತಹ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಮ್ ಟೈಮ್ಸ್ ಡಿಪ್ರೆಷನ್ ಇರುವಾಗ ಸಡನ್ ಆಗಿ ಸಮ್ ಟೈಮ್ಸ್ ಆಗುತ್ತೆ ಅಂದ್ರೆ ಸಾಧ್ಯನೇ ಇರ್ತದೆ. ಭಯದಲ್ಲಿ ಸಮ್ ಟೈಮ್ಸ್ ಆಗುತ್ತದೆ, ಅದು ಇಮಿಡಿಯೇಟ್ಲಿ ಆಗುತ್ತದೆ. ಬಟ್ ಒಂದು ದಿವಸ ಆದ್ಮೇಲೆ ಎಂತಾಗ ಆಗಿರೋದು ಡೌಟ್ ಅಂದ್ರೆ ಡಾಕ್ಟರ್ ಹೇಳಿ ಆದ್ಮೇಲೆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಅನ್ನು ಬಿಮ್ಸಕ್ಕೆ ಕಳಿಸಲಾಗಿದೆ. ಇಲ್ಲ ಅಂದ್ರೆ ಜನರಲಿ ಲೋಕಲ್ ಹಾಸ್ಪಿಟಲ್ಗೆ ಮಾಡಿರ್ತೀವಿ. ಇಲ್ಲ ಆಕ್ಸಿಡೆಂಟ್ ಟೈಮಲ್ಲಿ ಒಬ್ಬರೇ ಹೋಗಿರೋದು. ಸೊ ಇಂಜುರೀಸ್ ಅವಾಗ ಏನೂ ಇಲ್ಲ, ಮೇಜರ್ ಇಂಜುರೀಸ್ ಅಂದ್ರೆ ಏನೂ ಇಲ್ಲ, ಸ್ಕ್ರಾಚಸ್ ಮಾತ್ರ ಇತ್ತು.
ವಿಕ್ಟಿಮ್ ಫ್ಯಾಮಿಲಿ ಇವರು ವೈಫ್ನೇ ಫಸ್ಟ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ ಅಂದ್ರೆ ಹೇಳಿರೋದು ವೈಫ್ನೇ ಕೊಟ್ಟಿರೋದು. ಸೊ ಇದರಲ್ಲಿ ಹಾಸ್ಪಿಟಲ್ ಫಸ್ಟ್ ಸಸ್ಪಿಷನ್ ರೂಮ್ ಎಲ್ಲ ತಗೊಂಡಿದ್ದಾರೆ. ನೀವು ಹೇಳೋ ಪ್ರಶ್ನೆ ಸರಿ ಇದೆ, ರೂಮ್ ಅವರ್ ಚಾಯ್ಸ್ ಅಲ್ಲಿ ತಗೊಂಡಿದ್ದಾರೆ, ಅದು ಯಾರು ಬೇಕಾದ್ರೂ ತಗೊಳ್ಬಾರ್ದು. ಎನಿವೇ ಪೇಷಂಟ್ ನಾರ್ಮಲ್ ಇರುವಾಗ ಡಾಕ್ಟರ್ ಅಟೆನ್ಷನ್ ಕಮ್ಮಿ ಇರ್ತದೆ. ಬಟ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೇಳಿ ಆದ್ಮೇಲೆ ಡಾಕ್ಟರ್ಗೆ ಡೌಟ್ ಬಂತು, ಅಲ್ಲಿರುವ ಲೋಕಲ್ ಡಾಕ್ಟರ್ಗೆ ಡೌಟ್ ಬಂತು. ಅವರು ಸರ್ ಇದು ಸಡನ್ ಆಗಿ ಇಂತಾಗ ಆಗಲ್ಲ, ಬಟ್ ಒಂದು 5 to 10% ಆಕ್ಸಿಡೆಂಟ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಬಟ್ ಆ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇದೆ. ಇದರಲ್ಲಿ ನಮಗೂ ಕೂಡ ಸಸ್ಪಿಷನ್ ಇದೆ ಸರ್, ಸ್ವಲ್ಪ ಸರಿಯಾಗಿ ಮಾಡಿ ಅಂದ್ರೆ ಹೇಳಿ ಆದ್ಮೇಲೆ ದ ಬಾಡಿ ವಾಸ್ ಶಿಫ್ಟೆಡ್ ಟು ಬಿಮ್ಸ್. ಇಲ್ಲಾಂದ್ರೆ ಲೋಕಲ್ ಹಾಸ್ಪಿಟಲ್ ಅಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಬಹುದಾಯ್ತು. ಅಲ್ಲಿ ಆದ್ಮೇಲೆ ಎನಿವೇ ನಮಗೆ ಸ್ಟ್ರಾಂಗ್ಯುಲೇಷನ್ ಮಾಡುತ್ತೀರಂದ್ರೆ ಎವಿಡೆನ್ಸ್ ಬಂದ್ಬಿಡ್ತದೆ, ಪಾಯ್ಸನ್ ಆಗ್ತಿರಂದ್ರೆ ಎವಿಡೆನ್ಸ್ ಬಂದ್ಬಿಡ್ತದೆ. ಸೊ ವಿ ವರ್ ಕಾನ್ಫಿಡೆಂಟ್ ದಟ್ FSL ಅಲ್ಲಿ ಯಾವ್ದು ಆಗಲ್ಲ, FSL ಅಲ್ಲಿ ಸರಿಯಾಗಿ ಆಗುತ್ತಂದ್ರೆ ಅನ್ಕೊಂಡು ಬಾಡಿಯನ್ನು ನಾವು ಸರಿಯಾಗಿ ಮಾಡಿ ಇಲ್ಲಿ ಕಳಿಸಿದ್ದೀವಿ. ಸೊ ಅದರಲ್ಲಿ ವಿಚಾರಣೆ ನಡ್ತಾ ಇದೆ. ಅದರಲ್ಲಿ ಏನಂದ್ರೆ ಇವರೇ ಇನ್ಶೂರೆನ್ಸ್ ಮಾಡಿದಾರಾ, ಮೃತಪಟ್ಟಿರೋರೇ ನಿಜವಾಗ್ಲೂ ಇನ್ಶೂರೆನ್ಸ್ ಮಾಡಿದಾರಾ, ಇಲ್ಲ ಈ ವೈಫ್ ಮತ್ತು ಇಲ್ಲಿಸಿಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆಲ್ಲ ಪುಂಡಲೀಕ ಇವರಿಬ್ಬರು ಅವ್ರ ಹೆಸರಲ್ಲಿ ಮಾಡಿದಾರೆ ಅಂದ್ರೆ ಒಂದು ವಿಚಾರಣೆ ನಡೀತಾ ಇದೆ. ಸೊ ವಿಚಾರಣೆಯಲ್ಲಿ ಎರಡು ನಮಗೆ ಬರ್ತಾ ಇದೆ, ಬೇರೆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ಅವನಿಗೆ ಗೊತ್ತೇ ಇಲ್ಲ ನಾವು ಇನ್ಶೂರೆನ್ಸ್ ಮಾಡಿದ್ವಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ, ಇಲ್ಲ ಗೊತ್ತಿತ್ತು ಮಾಡಿದ್ವಿ ಅಂದ್ರೆ ಬರ್ತಾ ಇದೆ. ಬಟ್ ಎನಿವೇ ಅದು ಹ್ಯಾಂಡ್ ರೈಟಿಂಗ್ ಎಲ್ಲ ನಾವು ವೆರಿಫೈ ಮಾಡಬೇಕಾಗುತ್ತೆ. ಇನ್ಶೂರೆನ್ಸ್ ಒಂದು 2 years 3 years ಅಂತ ಇರುತ್ತೆ. ಒಂದು ಹಳೆ ಇನ್ಶೂರೆನ್ಸ್ SBI ಇದೆ, ಹಳೆ ಇನ್ಶೂರೆನ್ಸ್ ಇದೆ, HDFC ಇದೆ, ಎರಡು ಕೂಡ ಹೊಸದಿದೆ. ಇಲ್ಲ ಅದು ನಾರ್ಮಲ್ ಆಗಿತ್ತು. ಆಕ್ಸಿಡೆಂಟ್ ವಾಸ್ ವೆರಿ ನಾರ್ಮಲ್, ಸಿಂಗಲ್ ಅವರೊಬ್ಬರೇ ಓಡಿಸ್ಕೊಂಡು ಹೋಗಿ ದಾರಿಯಲ್ಲಿ ತಪ್ಪಿಕೊಂಡು. ಕರೆಕ್ಟ್ ಸರ್, ಈಗ ಒಂದೇನಂತಂದ್ರೆ ಎಲ್ಲರೂ ಟ್ರೀಟ್ ಮಾಡೋದು ಅಲ್ಲೇ ನಿಲ್ಸಿದ್ರೆ ಈಗ ಮುಂದಿನ ಯಾವುದೇ ಕೇಸ್ ಕೂಡ ಒಂದು ಸಂಶಯದಿಂದ ನೋಡುವಂತದ್ದಾಗಿದೆ. 100% ನೀವು ಹೇಳೋದು ಸರಿ ಇದೆ. ಇದು ಒಂದು ಇನ್ಸ್ಟಿಟ್ಯೂಷನ್ ಮೇಲ್ಗಡೆ ನಮಗಿರುವ ಈವನ್ ಪೊಲೀಸ್ ಆಫೀಸರ್ ನಾವು ಯಾವಾಗ್ಲೂ ಯೋಚನೆ ಮಾಡಿಲ್ಲ. FSL ಒಂದು ತಪ್ಪು ನಡೀತದೆ, ಕಾಂಟ್ಯಾಕ್ಟ್ ಮಾಡಕ್ ಆಗುತ್ತಂದ್ರೆ ಇದು ಬರ ನಾವು ಯೋಚನೆ ಕೂಡ ಮಾಡಿಲ್ಲ. ಫಸ್ಟ್ ಪ್ರಕರಣ ಇಡೀ ರಾಜ್ಯದಲ್ಲಿ ಫಸ್ಟ್ ಪ್ರಕರಣ FSL ಅಲ್ಲಿ ಕಾಂಪ್ರಮೈಸ್ ಮಾಡಿ ಎಡಿಟ್ ಮಾಡಿ ಕೊಟ್ಟಿರೋ. ಸೊ ಇದು FSL ಮೇಲೆ ಇರುವ ಒಂದು ನಂಬಿಕೆಯನ್ನೇ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಸೊ ನಮಗೂ ಪೊಲೀಸ್ ಆಫೀಸರ್ ಕೂಡ ಇದು ಬರ ಯಾವುದು ನಾವು ಇದು ಬರ FSL ಅಲ್ಲಿ ಒಂದು ಕಾಂಪ್ರಮೈಸ್ ಆಗ್ತಾರೆ, FSL ಅಲ್ಲಿ ಇಂತಾಗ ಒಂದು ತಪ್ಪಾಗಿ ಒಂದು ಎಡಿಟ್ ಮಾಡಿ ಒಂದು ನಡೀತದಂದ್ರೆ ಇಷ್ಟೊಂದು ದೊಡ್ಡ ಲೆವೆಲ್ ಅಲ್ಲಿ ನಡೀತದಂದ್ರೆ ನಾವು ಯೋಚನೆನೂ ಮಾಡಿಲ್ಲ. ಬಟ್ ಈ ಕೇಸ್ ಮೂಲಕ ನಾವು ವಿ ಆರ್ ಸೆಂಡಿಂಗ್ ಎ ಸ್ಟ್ರಾಂಗ್ ಮೆಸೇಜ್. ಇಷ್ಟು ಸಂಬಳ ತಗೊಂಡು ನಿಮಗೆ ಕೆಲಸ ಹಚ್ಚಿ ಆದ್ಮೇಲೆ ನೀವು ಕೆಲಸನಲ್ಲೇ ಇರಬೇಕಾ ಇಲ್ಲ ಜೈಲಿಗೆ ಹೋಗ್ಬೇಕಂದ್ರೆ ಯೋಚನೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಸಣ್ಣ ಎಡಿಟಿಂಗ್ ಕೂಡ ಮಾಡಿರಬಾರ್ದು, ನಿಮ್ ಕೆಲಸನೂ ಹೋಗ್ತದೆ. ವಿ ವಿಲ್ ನಾಟ್ ಕಾಂಪ್ರಮೈಸ್. ಯಾವುದು ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲಾಖೆ ಇರಲಿ, ಯಾರು ಒಂದು ಆಫೀಸರ್ ಕೂಡ ಯಾರನ್ನ ಪ್ರೊಟೆಕ್ಟ್ ಮಾಡೋದಕ್ಕೂ ಯಾವುದಕ್ಕೂ ಅವಕಾಶ ಇರಲ್ಲ. ಸಿಸ್ಟಮ್ ಅಲ್ಲಿ ತಪ್ಪು ನಡೆಯುವಾಗ ಅದನ್ನು ಸರಿಪಡಿಸೋದಕ್ಕೆ 100% ವಿಲ್ ಪುಟ್ ಅವರ್ 100 ಎಫರ್ಟ್. FSL ಬೇರೆ, ನಮ್ಮ ಪೊಲೀಸ್ ಇಲ್ಲ ಒಂದು ಕಡೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಕ್ಸ್ಟರ್ನಲ್ ಇಂಜುರೀಸ್, ಸ್ಕಲ್ ಅಲ್ಲಿ ಬ್ರೈನ್ ಅಲ್ಲಿ ಡ್ಯಾಮೇಜ್ ಆಗಿದೆ ಅಂದ್ರೆ ಹೇಳುವುದು ಪೋಸ್ಟ್ ಮಾರ್ಟಮ್ ಅಲ್ಲಿ ನೋಡ್ತಾರೆ. ಪಾಯ್ಸನ್ ಇರುವುದು ಲ್ಯಾಬ್ ಟೆಸ್ಟ್ ಮಾಡ್ತಾರೆ. ಲ್ಯಾಬ್ ಟೆಸ್ಟ್ ಫಾರೆನ್ಸಿಕ್ ಲ್ಯಾಬೊರೇಟರಿ, ರೀಜನಲ್ ಫಾರೆನ್ಸಿಕ್ ಲ್ಯಾಬೊರೇಟರಿ ಇಂದ ನಮ್ಮಲ್ಲಿ ಇರ್ತದೆ, ಬ್ಯಾಂಗ್ಳೂರಲ್ಲಿ ಒಂದು ಇರ್ತದೆ. ಸೊ ಇಂತಾಗ ನಮಗೆ ಮಾಹಿತಿ ಬಂದಾದ್ಮೇಲೆ ಫಸ್ಟ್ ನಾವು ಸ್ಯಾಂಪಲ್ ಅನ್ನು ಬ್ಯಾಂಗ್ಳೂರ್ಗೆ ಕಳಿಸಿದ್ವಿ. ಸೇಮ್ ಸ್ಯಾಂಪಲ್ ಇಲ್ಲಿ ಮಾಡಿ ಯಾವುದೇ ಪಾಯ್ಸನ್ ಇಲ್ಲ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು FSL ಬ್ಯಾಂಗ್ಳೂರ್ FSL ಕಳಿಸಿ ಇಂತಾಗ ಯಾವ್ದು ಪಾಯ್ಸನ್ ಇದೆ ಅಂದ್ರೆ ಚೆಕ್ ಮಾಡೋ ಸಂದರ್ಭದಲ್ಲಿ ಬ್ಲಡ್ ಅಲ್ಲಿ ಪಾಯ್ಸನ್ ಇರೋದು ಕಂಡು ಬಂದಿತ್ತು. ಸೊ ಅದ್ರ ಮೇಲ್ಗಡೆ ಈಗ ನಾವು ಎನ್ಶ್ಯೂರ್ ಮಾಡಿದ್ವಿ. ಸೊ ಪಾಯ್ಸನ್ ಲೋಕಲಿ ಅಲ್ಲಿ ಘಟಪ್ರಭಾನಲ್ಲಿ ತಗೊಂಡು ಬಂದಿರೋದು ಕಂಡು. ಎಕ್ಸಿಮೇಷನ್. ಸೊ ಇದು ಯಾಕೆ ಅಂದ್ರೆ ನೀವು ಹೇಳಿರೋ ತನಕ ಸ್ಯಾಂಪಲ್ ಅನ್ನು ಚೇಂಜ್ ಮಾಡಿದ್ದಾರೆ. ಒಂದು ವೇಳೆ ಚೇಂಜ್ ಮಾಡಿರೋದಕ್ಕೂ ಸಾಧ್ಯನೇ ಇರ್ತದೆ. ಅದರಲ್ಲಿ ಕೆಲವೊಂದಲ್ಲಿ ಬ್ಲಡ್ ಅಲ್ಲಿ ಪಾಸಿಟಿವ್ ಬಂತು, ಕೆಲವೊಂದು ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಬಂದಿಲ್ಲ. DNA ಸ್ಯಾಂಪ್ಲಿಂಗ್ ಮಾಡ್ತೀವಿ. ಅವ್ರ ಬಾಡಿಯಲ್ಲಿ ಇರುವುದು ಅಲ್ಲಿ ಯಾವುದು ಬ್ಲಡ್ ಸಿಕ್ಕಿದೋ ಮತ್ತು ಇಂಟರ್ನಲ್ ಆರ್ಗನ್ ಸಿಕ್ಕಿದೋ ಅದು ಇದು ಮ್ಯಾಚಿಂಗ್ ಮಾಡ್ತೀವಿ, DNA ಆಗಿ ಅದರಲ್ಲಿ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅದನ್ನು ಕಂಡುಹಿಡಿತೀವಿ. ಅದಕ್ಕೆ ಎಕ್ಸಿಮೇಷನ್ ಮಾಡಿದ್ವಿ.
ಓಕೆ